ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಕಾರ್ಮಿಕರ ಕಾರ್ಡ್ ರಿನ್ಯೂವಲ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಓಲ್ಡ್ ಕಾರ್ಡು ಮುಗಿದಿರುತ್ತೆ, 6 ತಿಂಗಳಲ್ಲೇ ರಿನ್ಯೂವಲ್ ಮಾಡ್ಕೋಬೇಕು, ಇಲ್ಲಾಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದು ಕಾರ್ಮಿಕರು ಇದ್ದರೆ ಮಾತ್ರ, ಕಾರ್ಮಿಕ ಇಲ್ಲದೇ ಇರೋರು ಮಾಡ್ಕೋಬಾರ್ದು. ನೋಡಿ, KBOCWAB ಅಂತ ವೆಬ್ಸೈಟ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಬರುತ್ತೆ. ನೋಡಿ, ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟರೆ ಹೊಸದು, ಲಾಗಿನ್ ಅಂತ ಕೊಟ್ಟರೆ ಹೊಸದು ಮಾಡಬೇಕು, ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಕೊಡಿ ರಿನ್ಯೂವಲ್ಗೆ. ಯಾಕಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆ ಆಲ್ರೆಡಿ ಇರುತ್ತೆ, ಮತ್ತು ರೆಫರೆನ್ಸ್ ನಂಬರ್ ಇರುತ್ತೆ ಕೆಳಗಡೆ. ಅದು ಯಾವುದರಲ್ಲಿ ಇರುತ್ತೆ ಅಂದರೆ, ಹಳೆ ಕಾರ್ಮಿಕರ ಕಾರ್ಡ್ ಏನು ಇರುತ್ತೆ ನಿಮ್ಮದು ಹಿಂದೆ ಮಾಡಿಸಿರೋದು, ಅದರಲ್ಲಿ ಇರುತ್ತೆ. ಇದು ಏನಂದರೆ, ಇದು ಡೇಟ್ ಮುಗಿದ್ರೂ 3 ತಿಂಗಳ ಒಳಗಡೆ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕು. ನೋಡಿ, ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಅಂತ ನಿಮ್ಮ ಹಳೆ ಕಾರ್ಮಿಕರ ಕಾರ್ಡ್ನಲ್ಲಿ ಇರುತ್ತೆ. ಅದರಲ್ಲಿ ನೀವು ಏನಿದೆ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಬೇಕು. ಒಂದು ಡಾಟ್, ಒಂದು ಫುಲ್ ಸ್ಟಾಪನ್ನು ಬಿಡೋಂಗಿಲ್ಲ. ಕರೆಕ್ಟಾಗಿ ಎಲ್ಲಿ ಕ್ಯಾಪಿಟಲ್ ಇದೆ, ಎಲ್ಲಿ ಸ್ಮಾಲ್ ಇದೆ, ಎಲ್ಲಿ ಸ್ಲ್ಯಾಶ್ ಇದೆ, ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡೇ ನೀವು, ಸ್ಪೇಸ್ ಇದೆ ಎಲ್ಲನೂ ಕರೆಕ್ಟ್ ನೋಡಿಕೊಂಡೇ ನೀವು ಟೈಪ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಮಾಡಬೇಕಾದ್ರೆ, ನೋಂದಣಿ ಸಂಖ್ಯೆ ಟೈಪ್ ಮಾಡಬೇಕಾದ್ರೆ ಕೆಳಗಡೆ ರೆಫರೆನ್ಸ್ ನಂಬರ್ನೂ ಕೂಡ ಕೆಳಗಡೆ, ಕಾರ್ಮಿಕರ ಕಾರ್ಡ್ ಕೆಳಗಡೆ QR ಕೋಡ್ ಆದಮೇಲೆ ಕೆಳಗಡೆ ಇರುತ್ತೆ. ಅದು ನೋಂದಣಿ ಅಂತ ರೆಫರೆನ್ಸ್ ನಂಬರ್ ಅಂತ ಏನಂತೀವಿ, ಉಲ್ಲೇಖ ಸಂಖ್ಯೆ ಕನ್ನಡದಲ್ಲಿ, ಅದು ಇರುತ್ತೆ. ನೋಡಿ, ನಾವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆಯಿತು, ರೆಫರೆನ್ಸ್ ನಂಬರ್ ಹಾಕ್ತಾಯಿದ್ದೀವಿ, ಆಮೇಲೆ ವೆರಿಫೈ ಅಂತ ಕೊಡ್ತೀವಿ. ಬಹಳ ಸಿಂಪಲ್ ಆಗಿ ಹಾಕ್ಬೋದು. ಕೆಲವೊಂದು ಏನಿದೆ ಫಾರ್ಮ್ಗಳು ಯಾವ ಥರ ತುಂಬೋದು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಾಯಿತು, ರೆಫರೆನ್ಸ್ ನಂಬರ್ ಹಾಕ್ತಾಯಿದ್ದೀವಿ. ರೆಫರೆನ್ಸ್ ನಂಬರ್ ಹಾಕಿದ ಮೇಲೆ ವೆರಿಫೈ ಅಂತ ಕೊಡಬೇಕು. ನಾವು ಮಾಡ್ತಾ ಇರೋದು ರಿನ್ಯೂವಲ್. ಕಾರ್ಮಿಕರ ಕಾರ್ಡ್ ಆಲ್ರೆಡಿ ಇದೆ, ಅವ್ರದ್ದು ಡೇಟ್ ಮುಗಿದಿದೆ, ಅದನ್ನು ಯಾವ ಥರ ರಿನ್ಯೂವಲ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ವೆರಿಫೈ ಅಂತ ಕೊಡಿ. ರಿಜಿಸ್ಟ್ರೇಷನ್ ನಂಬರು, ರೆಫರೆನ್ಸ್ ನಂಬರ್ ಹಾಕಿ ವೆರಿಫೈ ಅಂತ ಕೊಟ್ಟ ಮೇಲೆ ನೋಡೋಣ ಏನು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೋಡಿ ಇದು ಯಾಕೆ ತೊಗೊಳ್ಳಲ್ಲ ಅಂದರೆ, ಒಂದು ಜಸ್ಟ್ ಹೇಳಿದ್ನಲ್ಲ, ಒಂದು ಫುಲ್ ಸ್ಟಾಪ್ ಕೂಡ ಮಿಸ್ ಆದ್ರೂ ಇದು ತೊಗೊಳ್ಳೋದಿಲ್ಲ. ಇಲ್ಲಿ ಒಂದಂದರೆ ಆ್ಯಶ್, ಇದು ಸ್ಲ್ಯಾಶ್ ಅಂತ ಏನು ಕೊಟ್ಟಿದ್ವಿ ಅದು ಡಬಲ್ ಆಗಿತ್ತು, ಅಂದರೆ ಇರಲಿಲ್ಲ, ಅದು ಹಾಕ್ಬೇಕಾದ್ರೆ. ಈಗ ನೋಡಿ ಕರೆಕ್ಟ್ ಆಯಿತು. ಆದಮೇಲೆ ಮೊಬೈಲ್ ನಂಬರ್ ಯಾವುದಿದೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ OTP ಬರುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬಂದ ಮೇಲೆ 6 ಡಿಜಿಟ್ ಇರುತ್ತೆ, 6 ಡಿಜಿಟ್ ಇರೋ OTP ಬಂದ ಮೇಲೆ ಸಬ್ಮಿಟ್ ಕೊಡಬೇಕು. ಸಿಂಪಲ್ ಆಗಿದೆ ರಿನ್ಯೂವಲ್ ಪ್ರೊಸೆಸ್ ಇದು. ಸಬ್ಮಿಟ್ ಕೊಟ್ಟ ಮೇಲೆ ಕ್ಲಿಕ್ ಕೇರ್ ಟು ವೆರಿಫೈ ದಿ ಆಧಾರ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ನ ವೆರಿಫೈ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದು KYC ಪ್ರೊಸೆಸ್ ಅಂತೀವಿ. KYC ಸೇವೆ, ಆಧಾರ್ ಸಂಖ್ಯೆ ಅಂತ ಬಂದಮೇಲೆ ನನ್ನ ಆಧಾರ್ ಮಾಹಿತಿಯನ್ನು ನಾವು ಒಪ್ಪಲು ಇದು ಕೊಡ್ತೇನೆ, ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ, OTPಯನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಕ್ಲಿಕ್ ಮಾಡಲು ಕೊಡಬೇಕು, ಆಮೇಲೆ ಸಬ್ಮಿಟ್ ಮಾಡಬೇಕು. ಸಿಂಪಲ್ ಆಗಿದೆ. ಸಬ್ಮಿಟ್ ಮಾಡಿದ ಮೇಲೆ ಏನು ನೆಕ್ಸ್ಟ್ ಪ್ರೊಸೆಸ್ಸು, ಇದು ನೀವು ಸ್ವತಃ ನೀವೇ ಕಾರ್ಮಿಕರು ಇದ್ದರೆ ನೀವು ಕೂಡ ಹಾಕ್ಕೋಬೋದು. ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅವ್ರದ್ದು ಲೆಟ್ರ್ ಬೇಕೇ ಬೇಕು ಕಂಪಲ್ಸರಿಯಾಗಿ, ಡಾಕ್ಯುಮೆಂಟ್ಸು, ಕಾಂಟ್ಯಾಕ್ಟ್ ಯಾರ ಕೈ ಕೆಲಸ ಮಾಡ್ತಿದ್ರು. ನೋಡಿ ಆಯಿತು, ಆಧಾರ್ ವೆರಿಫೈಡ್ ಅಂತ ಬಂತು. ವೆರಿಫೈಡ್ ಅಂತ ಬಂದ ಮೇಲೆ ಇದು ರಿನ್ಯೂವಲ್ ಆಗಿರೋದರಿಂದ ಏನು ಇದು ಅಂತ ನಿಮಗೆ ಹೇಳ್ತೀನಿ ಮುಂದೆ. ನೋಡಿ, ಇದು ಕೇಳ್ತಾ ಇದೆ ಡೇಟ್ ಆಫ್ ಬರ್ತು ಆಲ್ರೆಡಿ ತೊಗೊಂಡಿರುತ್ತೆ. ಮ್ಯಾರಿಟಲ್ ಸ್ಟೇಟಸ್ ಅಂತ ಕೇಳ್ತೆ, ಮದುವೆ ಆಗಿದೆ ಏನಿಲ್ಲ, ಮ್ಯಾರಿಡ್ ಇರೋದ್ರಿಂದ ಮದುವೆ, ಮತ್ತು ಯಾವ ಕೆಲಸ.
ಮೆಷನ್ನು, ಪ್ಲಂಬರು, ವೆಲ್ಡರು, ಎಲೆಕ್ಟ್ರಿಷಿಯನು, ಬಾರ್ ಬೆಂಡರು ಎಲ್ಲ ಭಾಳ ಆಪ್ಷನ್ ಇದೆ. ನೀವು ಯಾವ ಕೆಲಸ ಮಾಡ್ತಾಯಿದ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಟ್ಟರು ಅದನ್ನು ತೊಗೋಬೇಕು. ಇವರು ಮೆಷನ್ ಆಗಿರೋದಂದ್ರೆ ಮೆಷನ್ ತೊಗೊತಿದ್ವಿ. ನೋಡಿ ಇದು ಏನಪ್ಪ, ಇದು ಕಾರ್ಮಿಕರ ಕಾರ್ಡು ಹಾಕೋದಂತ ಅಲ್ಲ. ಇದೇನಿದೆ ಕಾರ್ಮಿಕರ ಕಾರ್ಡ್ ಮೊದಲಿಗೆ ಏನಿರ್ತಾರೋ ಅವ್ರದ್ದು ಈ ಕಾರ್ಡ್ ಅಂತ ಬರುತ್ತೆ. ಫಸ್ಟ್ ಈ ಕಾರ್ಡ್ ಅಂತ ಬಂದ ಮೇಲೇ ನೆಕ್ಸ್ಟು ರಿನ್ಯೂವಲ್ ಮಾಡ್ಬೋದು, ನ್ಯೂ ಅಪ್ಲಿಕೇಶನ್ ಕೂಡ ಮಾಡ್ಬೋದು. ನೋಡಿ ಇದು ಏನಾಯಿತು, ಈ ಕಾರ್ಡ್ಗೆ ಹಾಕ್ತಾಯಿದ್ವಿ. ಹಾಕ್ಬೇಕಾದ್ರೆ ಫುಲ್ ಡೀಟೇಲ್ಸ್ ತೊಗೊಳುತ್ತೆ. ನೋಡಿ ಟೈಪ್ ಆಫ್ ವರ್ಕ್ ಯಾವುದು, ನೇಚರ್ ಆಫ್ ವರ್ಕ್ ಯಾವುದು ಇದೆ ಅಂತ ನಾವು ಹಾಕ್ತಾಯಿದ್ವಿ. ಮದುವೆ ಆಗಿದೆಯಾ ಇಲ್ವಾ ಅಂತ, ನೇಚರ್ ಆಫ್ ವರ್ಕ್ ಯಾವುದು, ಮತ್ತು ರಿಲಿಜಿಯನ್ನು ಎಲ್ಲ ಕ್ಲೀನಾಗಿ ನಾವು ಹಾಕಬೇಕು. ಏನೇನು ಆಪ್ಷನ್ ಕೇಳುತ್ತೋ ಕೇಳಿದ ಮೇಲೆ ಕ್ಲೀನಾಗಿ ಹಾಕಿದ ಮೇಲೇ ಮುಂದೆಲ್ಲ ಪ್ರೊಸೀಜರ್. ನೋಡಿ ನೇಚರ್ ಆಫ್ ವರ್ಕ್ ಹಾಕಾಯಿತು, ಕ್ಯಾಟಗರಿ ಯಾವುದು ಬರುತ್ತೆ, ರಿಲಿಜನ್ ಯಾವುದು ಬರುತ್ತೆ, ಮತ್ತು ಇವರು ಆಯುಷ್ಮಾನ್ ಭಾರತ್ ಕಾರ್ಡ್ ಹೋಲ್ಡ್ರಾ ಅಂತ ಕೇಳುತ್ತೆ. ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನೋಡಿ ಎಕ್ಸಿಸ್ಟಿಂಗ್ ಲೇಬರ್ ಕಾರ್ಡ್ ಏನಿದೆ, ಹಳೆಯ ಲೇಬರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು PDF ಫಾರ್ಮೆಟಲ್ಲಿ. ಹಳೆಯ ಲೇಬರ್ ಕಾರ್ಡ್ ಈಗೇನು ಮುಗಿದಿದೆಯೋ ಡೇಟು ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಬ್ರೌಸ್ ಮಾಡಬೇಕು, ಮಾಡಿಗೆಸಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಎಡಿಷ್ನಲ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್. ನೆಕ್ಸ್ಟ್ ಏನಿದೆ, ನೀವು ಓನ್ಡಾ ರೆಂಟೆಡಾ, ಏನು ಮನೆ, ಮತ್ತು ಸ್ಟೇಟು ಯಾವುದು, ಜಿಲ್ಲೆ ಯಾವುದು, ತಾಲೂಕು ಯಾವುದು, ಗ್ರಾಮ ಪಂಚಾಯತ್ ಯಾವುದು, ಮತ್ತು ಯಾವ ಊರು, ವಿಲೇಜ್ ಯಾವ ಹಳ್ಳಿ, ಮತ್ತು ಸ್ಟ್ರೀಟ್ ಅಂದರೆ ಮನೆ ನಂಬರ್ ಏನಾದರೂ ಇದೆ ಮನೆ ನಂಬರ್ ಹಾಕಬೇಕು. ಮನೆ ನಂಬರ್ ಅಂದರೆ ಸ್ಟ್ರೀಟ್ ಅಂದರೆ ನೀವು ಯಾವುದಾದ್ರು ಏರಿಯಾ, ಒಂದು ದೇವಸ್ಥಾನನೋ ಏನೋ ಒಂದು ಕೋನ ಇರುತ್ತೆ, ಒಂದು ಲೊಕೇಶನ್ನು ಅದನ್ನು ಹಾಕಬೇಕು. ಮತ್ತು ಹೌಸ್ ಆರ್ ಬಿಲ್ಡಿಂಗ್ ನಂಬರ್ ಏನಾದರೂ ಇದ್ದೆ, ಮನೆ ನಂಬರ್ ಇದ್ದರೆ ಮನೆ ನಂಬರ್ ಹಾಕಿ. ಲ್ಯಾಂಡ್ ಮಾರ್ಕ್ ಹಾಕ್ಬೇಕಂತೇನಿಲ್ಲ, ಕಂಪಲ್ಸರಿ ಬಿಟ್ಟರೆ ನಡೆಯುತ್ತೆ. ಪಿನ್ ಕೋಡ್ ಏನಿದೆ, ಒಂದು ಪಿನ್ ಕೋಡು, ಏರಿಯಾ ಪಿನ್ ಕೋಡ್ ಇರುತ್ತೆ ಆಧಾರ್ ಕಾರ್ಡ್ನಲ್ಲಿ, ಅದರ ಪ್ರಕಾರ ಏರಿಯಾ ಪಿನ್ ಕೋಡ್ ಹಾಕಬೇಕು. ಏರಿಯಾ ಪಿನ್ ಕೋಡ್ ಹಾಕಿದ ಮೇಲೆ ನೆಕ್ಸ್ಟ್ ಏನಿದೆ, ಫ್ಯಾಮಿಲಿ ಡೀಟೇಲ್ಸ್. ನೋಡಿ ರಿಲೇಷನ್ ಅಂದರೆ ಫಾದರ್ದು ಕಂಪಲ್ಸರಿಯಾಗಿ ಇದೆ. ಫ್ಯಾಮಿಲಿ ಡೀಟೇಲ್ಸು ಫಾದರು ಇದ್ದರೆ ಫಾದರು, ಮದರ್ ಇದ್ದರೆ ಮದರು, ಯಾರಿರ್ತಾರೋ ಫಾದರ್ದು ಹಾಕಬೇಕು. ನೋಡಿ ನೆಕ್ಸ್ಟ್ ಏನಿದೆ, ಏನು ಚೇಂಜ್ ಮಾಡೋಕ್ಕೂ ಬರಲ್ಲ. ಫಾದರು ಮದರು ರಿಲೇಷನ್ ಕಂಪಲ್ಸರಿಯಾಗಿ ಎಂಟ್ರ್ ಮಾಡಬೇಕು. ನೆಕ್ಸ್ಟು ಮದುವೆ ಆಗಿದ್ದರೆ ಮತ್ತು ಮಕ್ಕಳಿದ್ದರೆ ಅವ್ರದ್ದು ಆ್ಯಡ್ ಮಾಡಬೇಕು ಇದರಲ್ಲಿ. ನೋಡಿ ಸಿಂಪಲ್ ಆಗಿದೆ ಯಾವ ಥರ ಆ್ಯಡ್ ಮಾಡೋದಂತ. ಫಾದರ್ದು ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಹೆಸರು ಇದೆಯೋ ಅದೇ ಪ್ರಕಾರ ಎಂಟರ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಕಾರ್ಡೇ, ತಂದೆದು ತಾಯಿದು ಎಲ್ಲರದು ಆ್ಯಡ್ ಮಾಡಬೇಕು. ನೋಡಿ ಒಬ್ರದ್ದು ಆ್ಯಡ್ ಮಾಡ್ತೇನೆ, ಉಳ್ಕೆದು ಸ್ಕಿಪ್ ಮಾಡ್ತೇನೆ. ಯಾವ ಥರ ಅದರಲ್ಲೇನು ಹೊಸ್ದಾಗಿ ಏನಿಲ್ಲ. ನೀವು ತಂದೆ ತಾಯಿದು ಮತ್ತು ವೈಫು ಇದ್ದರೆ ವೈಫು ಮತ್ತು ಮಕ್ಕಳಿದ್ದರೆ ಮಕ್ಕಳದು ಆ್ಯಡ್ ಮಾಡಿ. ಕೆಳಗಡೆ ನಾಮಿನಿ ಅಂತ ಇದೆ, ನಾಮಿನಿ ಅಂತ ಕ್ಲಿಕ್ ಮಾಡಿಬಿಟ್ರೆ ಅವರು ನಾಮಿನಿ ಆಗಿ ಹೋಗ್ತಾರೆ. ನೋಡಿ ನಾಮಿನಿ ಇದ್ದರೆ ಕ್ಲಿಕ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟು ಮದರ್ದು ಕೂಡ ಆ್ಯಡ್ ಮಾಡಬೇಕು. ಯಾವ ಥರ ಸೇರಿಸೋದು ಇದರಲ್ಲಿ ಅಂತ ಕಾಮನ್ನಾಗಿ ಫಾದರ್ ನೇಮು, ಡೇಟ್ ಆಫ್ ಬರ್ತು, ಅವ್ರ ಪ್ರೊಫೆಷನ್, ಆಧಾರ್, ಪ್ರೈಮರಿ ಸ್ಕೂಲ್ ಓದಿದ್ದಾರೆ ಅವರು ಅಂತ ಕೊಟ್ಟಿದ್ದೀವಿ. ಇಲ್ಲಿಟ್ರೇಟ್ ಪ್ರೈಮರಿ, ಹೈಸ್ಕೂಲ್ ಇದ್ದರೆ ಹೈಸ್ಕೂಲು, PUC ಇದ್ದರೆ PUC ಯಾವುದಿದೆಯೋ. ಆಮೇಲೆ ನಾಮಿನಿ ಬೇಕಂದರೆ ಕೆಳಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಾಮಿನಿ ಆಗಿಬಿಡ್ತಾರೆ. ಎಲ್ಲನೂ ಸ್ಕಿಪ್ ಮಾಡ್ತೀವಿ ಮಾಡಿಗೆಸಿ. ನೋಡಿ ಫಾದರು ಮದರ್ದು ಆದಮೇಲೆ ವೈಫ್ ಅಂತಿದೆ, ವೈಫಿದ್ದು ಕೂಡ ಆ್ಯಡ್ ಮಾಡ್ಬೋದು. ನಾ ಹೇಳಿದಾಗೆ ಸ್ಕಿಪ್ ಮಾಡಿದ್ದೀನಿ. ವೈಫಿದ್ದು ಹೆಸರು ಹಾಕಿದ್ದೀವಿ, ಡೇಟ್ ಆಫ್ ಬರ್ತ್ ಹಾಕಿದ್ದೀವಿ, ಅವ್ರ ಪ್ರೊಫೆಷನ್ ಆಧಾರ್ ಇದೆ. ಏನಾದರೂ ಸ್ಟೂಡೆಂಟು, ವರ್ಕಿಂಗು, ಹೌಸ್ ಮೇಕರು
ಏನಾದರೂ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದರೆ ಇಲ್ಲೇ ಕೊಡ್ಬೋದು ಆಪ್ಷನ್ನು. ಇವರು ಯಾವುದೇ ಇಲ್ಲದೆ ಇದ್ದರೆ ಆಧಾರ್ಸ್ ಅಂತ ಕೊಟ್ಟು ಅವರು ಏನು ಓದಿದ್ದಾರೆ ಎಜುಕೇಷನ್ ಅಂತ ಕೆಳಗಡೆ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ರಿ ಸ್ಕೂಲು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, SSLC ಇವ್ರು SSLC ಓದಿದ್ದರಿಂದ ಇವ್ರು ನಾಮಿನಿ ಮಾಡ್ತಾಯಿದ್ದೀವಿ ನೋಡಿ. ಕ್ಲಿಕ್ ಆಯ್ತು ನೋಡಿ. ನಾಮಿನಿ ಮಾಡಿದ ಮೇಲೆ 2-3 ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳಿದ್ದಾರೆ ಇವರಿಗೆ. ಮಕ್ಕಳನ್ನು ಪ್ಲಸ್ 2-3 ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡಿ ಅವ್ರ ಮಗಳು ಮಗನು ಏನಿದೆ ಡಾಟರ್ ಮಗಳಿದ್ರೆ ಮಗಳು, ಸಣ್ಣ ಇದ್ದರೆ ಮಗ, ಈ ಥರ ಮಾಡಿ ಆ್ಯಡ್ ಮಾಡ್ಕೋಬೇಕು. ಇವರಿಗೆ ಇಬ್ಬರು ಇರೋದರಿಂದ ಇಬ್ಬರದ್ದು ಕೂಡ ಯಾವ ಥರ ಆ್ಯಡ್ ಮಾಡೋದು ಸ್ಕಿಪ್ ಮಾಡ್ತೇನೆ. ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಸ್ಕಿಪ್ ಮಾಡೋ ಉದ್ದೇಶ ಲಾಂಗ್ ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಅಂತೇಳಿ ನೋಡಿ. ಮಗ ಇದ್ದಾರೆ, ಮಗಳು, ಡಾಟ್ರು, ಅವ್ರ ಹೆಸರು, ಡೇಟ್ ಆಫ್ ಬರ್ತು, ಅವ್ರ ಪ್ರೊಫೆಷನ್, ಸ್ಟೂಡೆಂಟ್ ಆಗಿರೋದ್ರ ಸ್ಟೂಡೆಂಟು, ಅವ್ರ ಎಜುಕೇಷನ್, ಈಗ ಪ್ರೈಮರಿ ಓದ್ತಿರೋ ಪ್ರೈಮರಿ, ಇನ್ನೊಬ್ಬನು ಇನ್ನೂ ಸ್ಕೂಲ್ ಹಚ್ಚಿರಲ್ಲ ಅಂಥೇಳಿ ಇಲ್ಲಿಟ್ರೇಟ್ ಅಂತ ಕೊಟ್ಟಿದ್ದೀವಿ. ಎಜುಕೇಷನ್ ಇಲ್ಲಿಟ್ರೇಟ್ ಅಂತ ಕೊಟ್ಟಿದ್ದೀವಿ. ನಾಮಿನಿ ಯಾರು ಬೇಕಾದರೂ ನೀವು ಮಾಡ್ಬೋದು. ಒಬ್ಬರನ್ನೇ ಮಾಡೋಕ್ಕೆ ಬರುತ್ತೆ, ಇನ್ನೊಬ್ಬರನ್ನ ಮಾಡೋಕ್ಕೆ ಬರಲ್ಲ ನೋಡಿ. ಇನ್ನೊಂದು ಕೆಳಗಡೆ ಆಪ್ಷನ್ ಇರುತ್ತೆ ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಡೀಟೇಲ್ಸ್ ವೆರಿ ಇಂಪಾರ್ಟೆಂಟು ನೋಡಿ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು, IFSC ಕೋಡ್ ಹಾಕಬೇಕು, ಬ್ಯಾಂಕ್ ಯಾವ ಬ್ಯಾಂಕ್ ಅಂತ ಹಾಕಬೇಕು, ಬ್ರ್ಯಾಂಚ್ ನೇಮ್ ಕೂಡ ಬ್ರಾಂಚ್ ಕೂಡ ಪಾಸ್ಬುಕ್ಕಲ್ಲಿರುತ್ತೆ. ಬ್ಯಾಂಕ್ ಅಡ್ರೆಸ್, ಬ್ಯಾಂಕ್ ಯಾವ ಊರಲ್ಲಿದೆ ಅದು ಹಾಕಬೇಕು. ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು. ಸಿಂಪಲ್ಲಾಗಿದೆ. ಇದನ್ನು ಕೂಡ ಯಾವ ಥರ ಇದು ಮಾಡ್ಬೇಕಂತ ಸ್ಕಿಪ್ ಮಾಡ್ತೀನಿ. ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ನೇಮು ಮತ್ತು ಬ್ಯಾಂಕ್ ಬ್ರಾಂಚ್ ಎಲ್ಲಿದೆ ಅಡ್ರೆಸ್ಸು, ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡೋದು ತೋರಿಸ್ತೀನಿ ನೋಡಿ. IFSC ನಂಬರ್ ಹಾಕಿ ವೆರಿಫೈ ಅಂತ ಕೊಟ್ಟ ಮೇಲೆ ಅದು ಬ್ಯಾಂಕ್ ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಡುತ್ತೆ. ಬ್ಯಾಂಕ್ ನೇಮು, ಬ್ರ್ಯಾಂಚು, ತಾಲೂಕು ಎಲ್ಲ ಡೈರೆಕ್ಟ್ ಆಯಿತು ಅಂತೆ. ಮತ್ತು ನಾವು ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು PDF ಫಾರ್ಮೆಟ್ನಲ್ಲಿ ನೋಡಿ. IFSC ಕೋಡ್ ಹಾಕಿದ ಮೇಲೆ ಎಲ್ಲ ಬ್ಯಾಂಕ್ ಹೆಸರು, ಬ್ರಾಂಚ್ ನೇಮು, ಅಡ್ರೆಸ್ಸು ಎಲ್ಲ ತೊಗೊಂಡ್ಬಿಡುತ್ತೆ. ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂದರೆ ಪ್ಲೀಸ್ ಲಾಗಿನ್ ಟು ಎಕ್ಸಸ್ ಯುವರ್ ಈ ಕಾರ್ಡ್ ಅಂತ ಬರುತ್ತೆ ನೋಡಿ. ಸಬ್ಮಿಟ್ ಕೊಟ್ಟಿದ್ದೀವಿ ಎಲ್ಲ ಡೀಟೇಲ್ಸ್ ಹಾಕಿ, ಏನು ನಾಮಿನಿ ಅವ್ರ ಡೀಟೇಲ್ಸು ಮತ್ತು ಬ್ಯಾಂಕ್ ಡೀಟೇಲ್ಸ್ ಹಾಕಿ ಮಾಡಿದ್ಮೇಲೆ ಈ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಇನ್ನೊಮ್ಮೆ ಲಾಗಿನ್ ಮಾಡಿ ಅಂತ ಕೊಡ್ತದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಮೊಬೈಲ್ ನಂಬರ್ ಹಾಕಿ ಜನರೇಟ್ OTP ಅಂತ ಕೊಡಿ. ಒಂದು OTP ಬರುತ್ತೆ, ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ರಿಜಿಸ್ಟ್ರೇಷನ್ನು ರಿನ್ಯೂವಲ್ ಅಂತ ಇದೆ. ಈ ರಿಜಿಸ್ಟ್ರೇಷನ್ನು ರಿನ್ಯೂವಲ್ಲು ಆಮೇಲೆ ಮಾಡೋಣ, ಈ ಕಾರ್ಡ್ ಡೌನ್ಲೋಡ್ ಮಾಡೋಣ. ಈ ಥರ ಈ ಕಾರ್ಡ್ ಸಲಗೆ ಇಷ್ಟೊತ್ತು ಆಯಿತು ನೋಡಿ. ಇಷ್ಟೊತ್ತು ಆದಮೇಲೆ ನೆಕ್ಸ್ಟ್ ಏನಿದೆ ರಿನ್ಯೂವಲ್ ಪ್ರೊಸೆಸ್ಗೆ ಹಾಕಬೇಕು. ರಿನ್ಯೂವಲ್ ಈ ಕಾರ್ಡು ಈ ಕಾರ್ಡ್ ಅಂತೀವಿ. ಈ ಕಾರ್ಡ್ ಆದಮೇಲೆ ರಿನ್ಯೂವಲ್ಗೆ ಕೊಡ್ತಾಯಿದ್ದೀವಿ. ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆಯಿತು. ಸೇವ್ ಮಾಡ್ತಾಯಿದ್ದೀವಿ ನೋಡಿ. ನಾ ಹೇಳಿದಾಗೆ ರಿನ್ಯೂವಲ್ ಆಪ್ಷನ್ ಬ್ಯಾಕ್ ಹೋಗಿ ಯುವರ್ ರಿಜಿಸ್ಟ್ರೇಷನ್ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬಂತು. ರಿನ್ಯೂವಲ್ ಅಂತ ಕೊಡಬೇಕು ನಾವು. ರಿನ್ಯೂವಲ್ ಅಂದರೆ ಇವ್ರದ್ದು ಓಲ್ಡ್ ಲೇಬರ್ ಕಾರ್ಡ್ ಇರೋದ್ರಿಂದ ರಿನ್ಯೂವಲ್ ಮಾಡ್ತಾಯಿದ್ದೀವಿ. ರಿಜಿಸ್ಟ್ರೇಷನ್ ಅಂತ ಹೊಸದಕ್ಕೆ ತೊಗೋಬೇಕು. ರಿನ್ಯೂವಲ್ ಮಾಡ್ತಾ ಇರೋದ್ರಿಂದ ರಿನ್ಯೂವಲ್ ಅಂತ ತೊಗೋಬೇಕು ಆಪ್ಷನ್ನು. ರಿನ್ಯೂವಲ್ ಅಂತ ತೊಗೊಂಡ್ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ. ಆಪ್ಷನ್ ಏನು ಓಪನ್ ಆಗುತ್ತೆ ನೋಡಿ. ರಿನ್ಯೂವಲ್ ಅಂತ ಕೊಟ್ಟಮೇಲೆ ನೋಡಿ ಡೀಟೇಲ್ಸ್ ಆಫ್ 90 days ವರ್ಕ್ ಸರ್ಟಿಫಿಕೇಟ್ ಮತ್ತು ಎಂಪ್ಲಾಯರ್ ಡೀಟೇಲ್ಸ್ ನೋಡಿ. ಇಲ್ಲಿ ಏನಿದೆ ಎಂಪ್ಲಾಯರ್ ಅಂದರೆ ಕಾಂಟ್ರಾಕ್ಟ್ರು ಮತ್ತು 90 ದಿನ ಕೆಲಸ ಮಾಡಿರೋದು ಡೀಟೇಲ್ಸು ಮತ್ತು ಎಂಪ್ಲಾಯರ್ದು ಡೀಟೇಲ್ಸು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಕ್ಲಿಕ್ ಮಾಡಬೇಕು ನೋಡಿ. ಪ್ರೆಸೆಂಟ್ ವರ್ಕ್ ಎಲ್ಲೆಲ್ಲಿ ಮಾಡಕತ್ತಾರೆ, ಓನರ್ ಡೀಟೇಲ್ಸ್, ಪ್ರೆಸೆಂಟ್ ಅವ್ರ ಹೆಸರೇನು, ನೇಮ್ ಆಫ್ ದಿ ಎಂಪ್ಲಾಯರ್, ವರ್ಕ್ ಪ್ಲೇಸ್ ಎಲ್ಲಿ ನಡೆದಿದೆ ಡೀಟೇಲಾಗಿ. ಒಂದು ಯಾವುದೋ ಒಂದು ಊರಲ್ಲಿ ನಡೆಯುತ್ತೆ, ಆ ತಾಲೂಕು ಪ್ಲೇಸು ಏನು ಅದು ಹಾಕಬೇಕು. ಎಂಪ್ಲಾಯರ್ ಓನರ್ ಕಂಪ್ನಿ ನೇಮ್ ಏನಿದೆ, ಓನರ್ ಕಂಪ್ನಿ ನೇಮ್ ನೋಡಿ. ಓನರ್ ಕಂಪ್ನಿ ನೇಮ್ ಇದ್ದಲ್ಲಿ ಮೈ ಓಮ್ ಅಂತ ಹಾಕಿದ್ದೀವಿ. ಯಾಕಂದರೆ ಈಗ ಯಾರು ಓನರ್ ಇದ್ದಾರೋ ಅವರು ತಮ್ಮ ಮನೆಯನ್ನು ಕಟ್ತಾ ಇದ್ದಾರೆ ನೋಡಿ. ಎಂಪ್ಲಾಯರ್ ಅಥವಾ ಓನರ್ ಕಂಪ್ನಿ ನೇಮ್, ಅವರು ಏನಾದರೂ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದರೆ ಅವರೊಂದು ಇಟ್ಕೊಂಡಿರ್ತಾರೆ ಕಂಪ್ನಿ ಹೆಸರು. ಇವ್ರದ್ದು ಸ್ವಲ್ಪ ಆಗಿರೋದ್ರಿಂದ ಮನೆ ಕಟ್ತಾ ಇದ್ದಾರೆ, ಅದಕ್ಕೆ ಮೈ ಓಮ್ ಅಂತ ಹಾಕಿದ್ದೀವಿ.
ನೋಡಿ ವರ್ಕ್ ಪ್ಲೇಸ್ ಸೈಟು ಅಡ್ರೆಸ್ಸು ಎಲ್ಲಿ ಯಾವ ಊರಲ್ಲಿ ನಡೀತಾ ಇದೆಯೋ ಅವ್ರ ಮನೆ ಅಲ್ಲಿದು ಹಾಕಬೇಕು. ಮೊಬೈಲ್ ನಂಬರ್ ಅಂದರೆ ಓನರ್ ಮೊಬೈಲ್ ನಂಬರ್ ಕೊಡಬೇಕು. ನೋಡಿ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಸಿಟಿ ಅಥವಾ ಗ್ರಾಮ ಪಂಚಾಯತ್, ಯಾವ ಗ್ರಾಮ ಪಂಚಾಯತ್, ವಿಲೇಜ್, ವಾರ್ಡ್, ಸರ್ಕಲ್ ಏನಾದರೂ ಇದ್ದರೆ ಅದು ಹಾಕಬೇಕು. ಪಿನ್ ಕೋಡು, ನೇಚರ್ ಆಫ್ ವರ್ಕ್ ಅಂದರೆ ನೇಚರ್ ಆಫ್ ವರ್ಕ್ ಅಂದರೆ ಈಗ ಈ ಓನರ್ ಕೈಯಲ್ಲಿ ಯಾವ ಥರ ನೇಚರ್ ಅಂದರೆ ಇವರು ಮೆಸನ್ ಅಂದರೆ ಈಗೇನು ಅಂತೀವಲ್ಲ ನಮ್ಮ ಕಡೆ ಗೌಂಡಿ ಅಂತೀವಿ, ಅಂದರೆ ಹೆಡ್ ಮೆಷನ್ ಅಂತೀವಲ್ಲ ಆ ಥರ. ಎಲ್ಪರ್ ಇದ್ದರೆ ಎಲ್ಪರ್ ಅಂತ ಹಾಕ್ಬೋದು, ಎಲೆಕ್ಟ್ರಿಷಿಯನ್ ಇದ್ದರೆ ಎಲೆಕ್ಟ್ರಿಷಿಯನ್ ಅಂತ ಹಾಕ್ಬೋದು, ಪ್ಲಂಬರ್ ಇದ್ದರೆ ಪ್ಲಂಬರ್ ಅಂತ ಹಾಕ್ಬೋದು, ಪಿಟ್ಟರ್ ಇದ್ದರೆ ಪಿಟ್ಟರ್ ಅಂತ ಹಾಕ್ಬೋದು. ಯಾವ ಥರ ನೇಚರ್ ಆಫ್ ವರ್ಕು ಅದು ತೋರಿಸುತ್ತೆ. ಮೆಷನ್ ಅಂತ ತೊಗೊಂಡಿದ್ವಿ. ಪಿನ್ ಕೋಡ್ ಎಲ್ಲ ಹಾಕಾಯಿತು. ಹಾಕಿದ ಮೇಲೆ 90 days ವರ್ಕ್ ಸರ್ಟಿಫಿಕೇಟ್ ಡೀಟೇಲ್ಸ್, ಲೇಬರ್ ಇನ್ಸ್ಪೆಕ್ಟ್ರು, ರಿಜಿಸ್ಟ್ರದು, ಎಂಪ್ಲಾಯರ್ ಆಫ್ ದಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ. ಇದು ಏನಿದೆ 90 days ನಾವು ಒಬ್ಬವನ ಕೈಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಎಂಪ್ಲಾಯರ್ ಆಫ್ ದಿ ಕನ್ಸ್ಟ್ರಕ್ಷನ್ ಕಂಪನಿ ಆ್ಯಕ್ಟಿವಿಟಿ. ನೋಡಿ ಯಾವ ದಿನಾಂಕದಿಂದ ನೀವು 3 ತಿಂಗಳಿಂದನೋ 4 ತಿಂಗಳಿಂದನೋ ಎಷ್ಟನೇ ತಿಂಗಳಿಂದ ನೀವು ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಕಬೇಕಾದ್ರೆ. ನೋಡಿ ನೆಕ್ಸ್ಟು ನೇಮ್ ಆಫ್ ದಿ ಇಶ್ಯೂಯರ್. ಈಗ ಯಾರು ಎಂಪ್ಲಾಯರ್ ಅಂದರೆ ಈಗ ನಿಮ್ಮ ಕೆಲಸ ನೀವು ಮನೆಯಲ್ಲಿ ಅಂದರೆ ಯಾರ ಮನೆಗೆ ಹೋಗ್ತಾಯಿದ್ದೀರಿ ಕೆಲಸ ಅವ್ರದ್ದು. ನಾವು ಕ್ಲಾಸ್ 1 ಕಾಂಟ್ರಾಕ್ಟದು ಅವ್ರದ್ದು ಮಾಡಿಸ್ತಾ ಇಲ್ಲ, ಒಬ್ಬರು ಮನೆ ಕಟ್ಟೋರು, ಅವ್ರ ಮನೆ ಕಟ್ಟೋರ್ದು ಎಲ್ಲ ಡೀಟೇಲ್ಸ್ ತೊಗೊತಾ ಇದ್ದೀವಿ ನಾವು. ನೋಡಿ ಅವ್ರದ್ದು ಡೆಸಿಗ್ನೇಷನ್ ಮೆಸನ್ ಅಂತ ಇವ್ರು ಕೆಲಸ ಮಾಡ್ತಿರೋದು, ಅವ್ರ ಮೊಬೈಲ್ ನಂಬರು. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಬಂತು. ಡಾಕ್ಯುಮೆಂಟ್ಸ್ ಅನ್ನೋಕ್ಕೇನದ ಅಪ್ಲೋಡ್ ಯುವರ್ 90 days ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ. ಅಪ್ಲೋಡ್ ಯುವರ್ 3 months ಪೇ ಸ್ಲಿಪ್ ಆರ್ ಪೇ ಮಾಸ್ಟರ್ ರೋಲ್ ಅಂತ ಬರುತ್ತೆ, ಅದು ಒಂದು. ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ 2 ಬರ್ತವೆ. 2 ಕೂಡ ನಾವು ಅಪ್ಲೋಡ್ ಮಾಡೋ. ಫಸ್ಟ್ನೇದು 90 days ವರ್ಕಿಂಗ್ ಸರ್ಟಿಫಿಕೇಟು ಆಲ್ರೆಡಿ ನಾವು ಸ್ಕ್ಯಾನ್ ಮಾಡಿದ್ದೀವಿ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪ್ಲೋಡ್ ಯುವರ್ 3 months ಪೇ ಇದೇನು ಪೇಮೆಂಟ್ ಆಗಿರುತ್ತೋ 3 monthದ್ದು ಅದನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನಾ ಹೇಳಿದಾಗೆ 2 ಇರ್ತವೆ, 2 ಕೂಡ ಅಟ್ಯಾಚ್ ಮಾಡಿ ಇಷ್ಟು ಮಾಡಬೇಕು. ನೋಡಿ ಇದು ಯಾವ ಥರ ತುಂಬೋದು ಹೆಂಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇವು 3 ಸರ್ಟಿಫಿಕೇಟ್ ಬಗ್ಗೆ ನಾನು ನಿಮಗೆ ಇದು ಮಾಡ್ತೇನೆ. ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ಅಕ್ನಾಲೇಜ್ಮೆಂಟ್ ಅಂತ ಬಂತು. ಸಬ್ಮಿಟ್ ಮಾಡಿದ್ದೀವಲ್ಲ, ಅಕ್ನಾಲೇಜ್ಮೆಂಟ್ ಬಂದಿರೋದನ್ನ ಕಟ್ಟಡ ಕಾರ್ಮಿಕ ಇಲಾಖೆ ಅಂತ ಇರುತ್ತೆ, ಲೇಬರ್ ಡಿಪಾರ್ಟ್ಮೆಂಟು ಅಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ವೆರಿಫಿಕೇಷನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ಅಲ್ಲಿ ಏನಾದರೂ ನೀವು ಸರಿ ಇದ್ದೀರಾ, ಸರಿಯಾಗಿ ಮಾಡಿದ್ದೀರಾ, ಕರೆಕ್ಟ್ ಇದೆ ಅಂತ ಬಂದರೆ ವೆರಿಫಿಕೇಷನ್ ಮಾಡಿದ ಮೇಲೆ ನಿಮ್ಮದು ಕಟ್ಟಡ ಕಾರ್ಮಿಕರ ಅದಾರೋ ಇಲ್ಲೋ ಅಂತ ಚೆಕ್ ಮಾಡಿದ ಮೇಲೆ ನೀವು ನಿಜವಾಗಲಿದ್ದರೆ ಅದು ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದಮೇಲೆ ನೆಕ್ಸ್ಟ್ ನಿಮಗೇನಾದರೂ ಗೌರ್ಮೆಂಟ್ ಸವಲತ್ತು ಇದರಲ್ಲಿ ಕಟ್ಟಡ ಕಾರ್ಮಿಕರದು ಏನಾದರೂ ಬಂದರೆ ನೀವು ಯೂಸು ಮಾಡ್ಕೋಬೋದು ಈ ಸರ್ಟಿಫಿಕೇಟ್ನ. ಏನು ಸ್ಕಾಲರ್ಶಿಪ್ಗಾಗಲಿ ಏನಾದರೂ ಮದುವೆದು ಅಸಿಸ್ಟೆನ್ಸ್ ಎಲ್ಲನೂ ಕೂಡ ಪಡೆಯಬೋದು. ಸಿಂಪಲ್ಲಾಗಿದೆ. ಲೇಬರ್ ಕಾರ್ಡ್ ಅಂದರೆ ಕಟ್ಟಡ ಕಾರ್ಮಿಕರ ಕಾರ್ಡು ಯಾವ ಥರ ರಿನ್ಯೂವಲ್ ಮಾಡೋದು ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಅದೇನಿದೆ ಡಾಕ್ಯುಮೆಂಟ್ಸು ಯಾವ್ಯಾವ ಥರ ಫಿಲ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ 3 ಡಾಕ್ಯುಮೆಂಟ್ಸನ್ನು ನಾನು ಕಂಪ್ಲೀಟಾಗಿ ತೋರಿಸಿ ಕೊಡ್ತೀನಿ. ನೋಡಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲ್ರಿ. ನೋಡಿ ಇಲ್ಲಿ ನೋಡಿ, ಯುವರ್ ರಿನ್ಯೂವಲ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬಂದಿದೆ. ನಾವೇನು ಮಾರ್ಕ್ ಮಾಡಿ ತೋರಿಸಿದ್ದೀವಿ ನೋಡಿ. ಯುವರ್ ರಿನ್ಯೂವಲ್ ಅಂದರೆ ಈಗ ಹಾಕಿರೋದು ಪೆಂಡಿಂಗ್ ಇದೆ, ಅಪ್ರೂವಲ್ ಆದಮೇಲೆ ಅದು ಓಕೆ ಆಗುತ್ತೆ ಅಂತ ಬಂದಿದೆ. ನೋಡಿ ಇದು ಸಿಂಪಲ್ ಆಗಿದೆ. ಯಾವ ಥರ ಕಾರ್ಮಿಕರ ಕಾರ್ಡ್ ಹಾಕೋದಂತ ನಿಮಗೆ ತೋರಿಸಿ ಕೊಟ್ಟಿದ್ದೀನಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಫಾರ್ಮ್ಗಳನ್ನು ಯಾವ್ಯಾವ ಥರ ತುಂಬೋದಂತ
ನಾನು ಕಂಪ್ಲೀಟಾಗಿ ಇನ್ ಡೀಟೇಲ್ ತೋರಿಸಿ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.